ದಾಂಡೇಲಿ ಪೊಲೀಸ್ ಉಪವಿಭಾಗದಲ್ಲಿ ಕಳವು ಪ್ರಕರಣಗಳಿಗೆ ಸಂಬಂಧಿಸಿ ವಶಪಡಿಸಿಕೊಂಡಿರುವ ಸ್ವತ್ತುಗಳನ್ನು ದಾಂಡೇಲಿ ನಗರ ಠಾಣೆಯಲ್ಲಿ ಹಸ್ತಾಂತರ. ದಾಂಡೇಲಿ ಪೊಲೀಸ್ ಉಪವಿಭಾಗದಲ್ಲಿ ಕಳವು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ವಶಪಡಿಸಿಕೊಂಡಿರುವ ಸ್ವತ್ತುಗಳನ್ನು ಸಂಬಂಧಿಸಿದ ದೂರುದಾರರು ಹಾಗೂ ವಾರಸುದಾರರಿಗೆ ಹಸ್ತಾಂತರಿಸುವ ಪ್ರಾಪರ್ಟಿ ರಿಟರ್ನ್ ಪರೇಡ್ ಕಾರ್ಯಕ್ರಮವನ್ನು ಇಂದು ಶುಕ್ರವಾರ ಸಂಜೆ 4 ಗಂಟೆ ಸುಮಾರಿಗೆ ದಾಂಡೇಲಿ ನಗರ ಠಾಣೆಯಲ್ಲಿ ಹಮ್ಮಿಕೊಳ್ಳಲಾಯಿತು. ಸ್ವತ್ತುಗಳ ಹಸ್ತಾಂತರ ಪ್ರಕ್ರಿಯೆಯಲ್ಲಿ 2023ರಲ್ಲಿ ದಾಂಡೇಲಿ ನಗರ ಠಾಣೆಯಲ್ಲಿ ದಾಖಲಾಗಿದ್ದ ನಗರದ ಹಳಿಯಾಳ ರಸ್ತೆಯಿಂದ ದ್ವಿಚಕ್ರ ವಾಹನ ಕಳ್ಳತನದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಳ್ಳತನವಾಗಿರುವ ದ್ವಿಚಕ್ರ ವಾಹನವನ್ನು ಪತ್ತೆ ಹಚ್ಚಿ ಇಂದು ವಿತರಿಸಲಾಯಿತು. ಹಳಿಯಾಳ ಠಾಣೆಯಲ್ಲಿ ದಾಖಲಾಗಿದ್ದ 2 ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳ್ಳಿಯ ಮತ್ತು ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಂಡು ಸಂಬಂಧಿಸಿದ ವಾರಸುದಾರರಿಗೆ ಹಸ್ತಾಂತರಿಸಲಾಯಿತು. ಜೋಯಿಡಾ ತಾಲೂಕಿನ ರಾಮನಗರ ಠಾಣೆಯಲ್ಲಿ ದಾಖಲಾಗಿದ್ದ 3 ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಬೆಳ್ಳಿ ಹಾಗೂ ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಂಡು ಸಂಬಂಧಿಸಿದ ವಾರಸುದಾರರಿಗೆ ಹಸ್ತಾಂತರಿಸಲಾಯಿತು. ಅಂದಾಜು 20 ಲಕ್ಷ ರೂಪಾಯಿ ಅಧಿಕ ಮೌಲ್ಯದ ಬೆಳ್ಳಿ ಹಾಗೂ ಬಂಗಾರದ ಆಭರಣಗಳನ್ನು ಇಂದು ಹಸ್ತಾಂತರಿಸಲಾಯಿತು. ದಾಂಡೇಲಿ ನಗರ ಹಾಗೂ ಗ್ರಾಮೀಣ ಠಾಣೆಗಳಲ್ಲಿ ದಾಖಲಾಗಿದ್ದ ಮೊಬೈಲ್ ಕಳವು ಹಾಗೂ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 19 ಮೊಬೈಲ್ಗಳನ್ನು ವಶಪಡಿಸಿಕೊಂಡು ವಾರಸುದಾರರಿಗೆ ಇದೇ ಸಂದರ್ಭದಲ್ಲಿ ಹಸ್ತಾಂತರಿಸಲಾಯಿತು. ಕಳೆದ 1 ವರ್ಷದಿಂದ ದಾಂಡೇಲಿ ನಗರ ಠಾಣೆಯ ವ್ಯಾಪ್ತಿಯಲ್ಲಿ ಈವರೆಗೆ ಕಳವು ಮತ್ತು ನಾಪತ್ತೆಯಾಗಿದ್ದ ಒಟ್ಟು 88 ಮೊಬೈಲ್ಗಳನ್ನು ವಾರಸುದಾರರಿಗೆ ಹಸ್ತಾಂತರಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಡಿವೈಎಸ್ಪಿ ಶಿವಾನಂದ್ ಮದರಕಂಡಿ ಅವರು ಪೊಲೀಸ್ ಇಲಾಖೆಯ ಮೇಲೆ ಹಾಗೂ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಮೇಲೆ ಜನಮಾನಸಕ್ಕೆ ಭರವಸೆ ಹಾಗೂ ನಂಬಿಕೆ ಬರಬೇಕೆಂಬ ಉದ್ದೇಶದಡಿ ಪ್ರಾಪರ್ಟಿ ರಿಟರ್ನ್ ಪರೇಡ್ ಅನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಸಾರ್ವಜನಿಕರು ತಮ್ಮ ಬೆಲೆ ಬಾಳುವ ವಸ್ತುಗಳನ್ನು ಬಹಳ ಎಚ್ಚರಿಕೆಯಿಂದ ಕಾಪಾಡಿಕೊಂಡು ಬರಬೇಕು. ಲಕ್ಷಾಂತರ ರೂಪಾಯಿ ಚಿನ್ನ ಬೆಳ್ಳಿಯನ್ನು ಹೊಂದಿರುವ ನಾವು ನಮ್ಮ ಮನೆಗಳಿಗೆ ಸಿಸಿಟಿವಿ ಅಳವಡಿಕೆಗೆ ನಿರ್ಲಕ್ಷ್ಯ ತೋರಬಾರದು. ಪ್ರತಿಯೊಬ್ಬರು ತಮ್ಮ ಮನೆಗಳಿಗೆ ಸಿಸಿಟಿವಿ ಅಳವಡಿಸುವಂತೆ ಕರೆ ನೀಡಿದರು. ಅಮೂಲ್ಯ ಹಾಗೂ ಬೆಲೆ ಬಾಳುವ ವಸ್ತುಗಳು ಕಳವಾದಂತಹ ಸಂದರ್ಭದಲ್ಲಿ ಅದನ್ನು ಹುಡುಕುವುದು ಪ್ರಯಾಸದ ಕೆಲಸ. ಆದಾಗ್ಯೂ ಪೊಲೀಸ್ ಇಲಾಖೆ ಚಾಕಚಕ್ಯತೆಯಿಂದ ಕಾರ್ಯನಿರ್ವಹಿಸುತ್ತಿದೆ. ದಾಂಡೇಲಿ ಪೊಲೀಸ್ ಉಪವಿಭಾಗದಲ್ಲಿ ನಡೆದ ಕಳ್ಳತನ ಕೃತ್ಯದಲ್ಲಿ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಅತ್ಯಂತ ಯಶಸ್ವಿಯಾಗಿ ಸ್ವತ್ತುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ ಎಂದು ತಮ್ಮ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ದಾಂಡೇಲಿಯ ಸಿಪಿಐ ಶಿವಾನಂದ್ ಅಂಬಿಗೇರ್ ಅವರು ಮಾತನಾಡಿ, ಕಳೆದು ಹೋದ ನಂತರ ಚಿಂತಿಸುವ ಬದಲು ಮೊದಲೇ ನಮ್ಮ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಪಿಎಸ್ಐ ಕಿರಣ್ ಪಾಟೀಲ್ ಅವರು ವಶಪಡಿಸಿಕೊಂಡಿರುವ ಸ್ವತ್ತುಗಳ ಮತ್ತು ಪ್ರಕರಣಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ನೀಡಿದರು. ಸ್ವೀಕರಿಸಿದ ವಿವಿಧ ಸ್ವತ್ತುಗಳ ವಾರಸುದಾರರು ಪೊಲೀಸ್ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ಕರ್ತವ್ಯ ನಿಷ್ಠೆಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ವೇದಿಕೆಯಲ್ಲಿ ಹಳಿಯಾಳ ಸಿಪಿಐ ಜೈಪಾಲ್ ಪಾಟೀಲ್, ದಾಂಡೇಲಿ ನಗರ ಠಾಣೆಯ ಪಿಎಸ್ಐ ಅಮೀನ್ ಅತ್ತಾರ್, ದಾಂಡೇಲಿ ಗ್ರಾಮೀಣ ಠಾಣೆಯ ಪಿಎಸ್ಐ ಶಿವಾನಂದ್ ನಾವದಗಿ ಮತ್ತು ಜಗದೀಶ್ ನಾಯ್ಕ್, ಹಳಿಯಾಳ ಪಿಎಸ್ಐ ಕೃಷ್ಣಗೌಡ ಅರಕೇರಿ, ರಾಮನಗರ ಪಿಎಸ್ಐ ಹನುಮಂತ್ ಕುಡಿಗುಂಡಿ, ಎಎಸ್ಐ ಮೆಹಬೂಬು ನೆಂಬುವಾಲೆ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ವಿವಿಧ ಸ್ವತ್ತುಗಳ ವಾರಸುದಾರರು ಹಾಜರಿದ್ದರು. ಸ್ವತ್ತುಗಳು ಪ್ರಕರಣ ಏನಿರುತ್ತೆ, ಯಾವುದೇ ರೀತಿ ಸ್ವತ್ತು ಕಳ್ಳತನ ಪ್ರಕರಣಗಳಲ್ಲಿ ಸ್ವತ್ತುಗಳನ್ನು ಪತ್ತೆ ಹಚ್ಚಿ ಸದರಿ ಸ್ವತ್ತುಗಳನ್ನ ವಾರಸುದಾರರಿಗೆ ಮರಳಿಸುವಂತ ಒಂದು ಪ್ರಕರಣ ಮಾಡ್ತಿರ್ತೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಡಿಎಸ್ಪಿ ಸರ್ ಆಗಿರ್ತಾರೆ. ಈ ಸರ್ಕಾರ ಪರವಾಗಿ ಹಾಗೂ ಎಲ್ಲ ಉಪಯೋಗದ ಪರವಾಗಿ ತಂಡದ ಪರವಾಗಿ ಈ ಕಾರ್ಯಕ್ರಮಗಳನ್ನು ಸ್ವಾಗತ ಕೊಡ್ತೇನೆ. ಅದೇ ರೀತಿಯಾಗಿ ಮಾನ್ಯ ಸಿಪಿಎಸ್ ಅವರು ದಾಂಡೇಲಿ ಆಗಮಿಸುತ್ತಾರೆ, ಅವರು ಕೂಡ ತಂಡದ ಪರವಾಗಿ ಸ್ವಾಗತ ಕೊಡ್ತೇನೆ. ಹಾಗೂ ಮಾನ್ಯ ಸಿಪಿಎಸ್ ಅವರು ಹರಿಯಾಣ ಬಂದಿರ್ತಾರೆ, ಅವರು ಕೂಡ ತಂಡದ ಪರವಾಗಿ ಸ್ವಾಗತ ಕೊಡ್ತೇನೆ. ಅಂದ್ರೆ ನಾವು ಕ್ರೈಮ್ ಆಗೋದನ್ನ ತಡೆಯುವಂಥದ್ದು ನಮ್ಗೆಲ್ಲರೂ ಗೊತ್ತಿರ್ಬೋದು. ಮನೆಯಲ್ಲ ಪೊಲೀಸ್ ಬರ್ತಾ ಇರ್ತೀವಿ, ಬೀದಿ ಪೊಲೀಸ್ ಬರ್ತಾ ಇರ್ತೀವಿ, ನೈಟ್ ಪೆಟ್ರೋಲಿಂಗ್ ಇರುತ್ತೆ. ವಿವಿಧ ರೀತಿಯ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡು ಕ್ರೈಮ್ ಆಗದಿರೋದ್ರಿಂದ ಒಂದು ಆಯೋಜನೆ ಮಾಡ್ತಿರ್ತೀವಿ. ಅದನ್ನೇ ಚರ್ಚೆ ಮಾಡಿದಪ್ಪ ಅಂದ್ರೆ ಅದರ ಕೂಡ ಕ್ರೈಮ್ ಆದ್ರೆ ಯಾವುದಾದ್ರು ಪ್ರಕರಣ ಜರುಗಿದರೆ ಆ ಪ್ರಕರಣ ಬೆನ್ನತ್ತಿ ಎಫ್ಐಆರ್ ಮಾಡಿ ಅದನ್ನ ಕಡುವಾದ ಯಾವುದೇ ರೀತಿಯ ಮಾಲನ್ನು ಪತ್ತೆ ಮಾಡಿ ಅಪರಾಧಿಗಳನ್ನ ಜೈಲಿಗೆ ಕಳಿಸುವಂತದ್ದಾಗಲಿ ಮತ್ತು ಆ ಕಡುವಾದ ಮಾಲನ್ನು ವಾರಸಾರಿಗೆ ಮರಳಿಸುವಂತದ್ದು ಇರುತ್ತದೆ. ತಮಗೆಲ್ಲರಿಗೂ ಹೇಳುವಂಥದ್ದು ಒಂದೇ, ಇದು ಡೈಲಿ ನೋಡ್ತಾ ಇದ್ದೀವಿ, ದಿನಾಲೂ ವಿವಿಧ ಬಗೆಯ ಕ್ರೈಮ್ ಚೇಂಜ್ ಆಗ್ತಾ ಇರ್ತವೆ.
ಸೊ ಅದಕ್ಕೆ ನಾವು ಪ್ರತಿ ಸಲ ಬಂದಾಗ ಬೀಟಲ್ ಆಗಿರ್ಬೋದು ಮೀಟಿಂಗ್ ತಮ್ಗೆಲ್ಲ ಹೇಳ್ತಾ ಇರ್ತೀವಿ, ದಯವಿಟ್ಟು CCTV ಆಗೋಣ ಅಂತೇಳಿ. ಮತ್ತೆ ಯಾರಾದ್ರೂ ಅನುಮಾನಾಸ್ಪದ ವ್ಯಕ್ತಿಗಳು ಅಂದ್ರೆ ದಯವಿಟ್ಟು ನಮ್ಗೆ ತಿಳಿಸಿ ಅಂತ ಹೇಳ್ತಾ ಇರ್ತೀವಿ. ಸೊ ಈಗಾದ್ರೂ ಕೂಡ ದಯವಿಟ್ಟು ಸಾಧ್ಯ ಆದಷ್ಟು ಎಷ್ಟು ಸಾಧ್ಯ ಆದಷ್ಟು ತಾವೆಲ್ಲರೂ CCTV ಅಳವಡಿಸ್ಕೊಳ್ಬೇಕು. CCTV ವ್ಯವಸ್ಥೆ ಮತ್ತೆ ಯಾವುದೇ ರೀತಿ ಅಂತ ಅನುಮಾನಾಸ್ಪದ ಯಾವ ವ್ಯಕ್ತಿಗಳನ್ನ ದಯವಿಟ್ಟು ನಮ್ಗೆ ತಿಳಿಸಬೇಕು. ಸೊ ಮುಂದೆ ಪೊಲೀಸ್ ಮಾಡೋದಿಲ್ಲ, ತಾವು ಕೂಡ ಪೊಲೀಸರಿಗೆ ಸಹಕಾರ ಆಗ್ಬೇಕಂತ ಹೇಳಿ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಈಗ ನಮ್ಮ ಉದ್ದೇಶ ಮಾಡಿ ಪ್ರಯತ್ನ ಮಾಡಿ ಒಂದು 90-95% ಸಾಕಷ್ಟು ಪ್ರಯತ್ನವನ್ನು ಮಾಡಿ ಈ ವಸ್ತುಗಳನ್ನು ತಮಗೆಲ್ಲ ಮರಳಿಸ್ತಾ ಇದ್ದೀವಿ. ಒಂದು ಕಳೆದು ಹೋದಂಥ ವಸ್ತುವನ್ನು ಮರಳಿ ಪಡಿಬೇಕಾದ್ರೆ ಭಾಳ ಕಷ್ಟ ಈಗಿನ ಕಾಲದಲ್ಲಿ. ಅದಕ್ಕೆ ಈಗ ನೋಡ್ತಾ ಇರ್ತೀರ, ಪೊಲೀಸರು ಭಾಳ ಸ್ವತಂತ್ರವಾಗಿ ಕೆಲಸ ಮಾಡೋದು ಭಾಳ ಕಷ್ಟ ಇದೆ. ಹಲವಾರು ಮಾಧ್ಯಮಗಳಿರ್ಬೋದು, ಮಾನವ ಹಕ್ಕುಗಳಿರ್ಬೋದು, ಅಥವಾ ನಮಗೆ ಬೇಡವಾದಂಥ ಸಾರ್ವಜನಿಕರು ಇರ್ಬೋದು. ಅವಶ್ಯಕತೆ ಇದ್ದಾಗ ಪೊಲೀಸರದ ಅವಶ್ಯಕತೆ ಇರ್ತದೆ, ಬಟ್ ಬೇರೆ ಸಂದರ್ಭದಲ್ಲಿ ಭಾಳ ಅಲಿಗೇಷನ್ಗಳು, ಭಾಳ ನಮ್ಮ ಮೇಲೆ ನ್ಯೂನತೆಗಳು ಬದುಕು. ಆದರೂ ಕೂಡ ಅದನ್ನೆಲ್ಲ ಒಂದು ಬದಿಗೆ ಇಟ್ಟುಕೊಟ್ಟು ನೀವು ಕಳ್ಕೊಂಡಂಥ ವಸ್ತುವನ್ನು ನಿಮಗೆ ಹಿಂತಿರುಗಿಸಬೇಕು ಅನ್ನೋದು ನಮ್ಮ ಇಲಾಖೆಯ ಒಂದು ಸಂಪ್ರದಾಯ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ಕಳೆದು ಹೋದ ವಸ್ತುವನ್ನು ನೀವು ಭಾಳ ಚೆನ್ನಾಗಿ ಇಟ್ಕೋಬೇಕು. ಇನ್ನು ಮುಂದೂ ಕೂಡ ಭವಿಷ್ಯದಲ್ಲಿ ಇಂಥ ಘಟನೆಗಳು ಆಗದ ರೀತಿಯಲ್ಲಿ ನೀವು ಹಾಗೂ ನಿಮ್ಮ ಅಕ್ಕಪಕ್ಕದಲ್ಲಿ ಎಲ್ಲಿ ಹೋದಾಗ ಮೊಬೈಲ್ ಬಗ್ಗೆ ನಿಮ್ಮ ಅರಿವು ನಿಮಗೆ ಭಾಳ ನಿಮ್ಮಲ್ಲಿ ಜಾಗೃತಿ ಇರಬೇಕು. ಅರಿವೇ ನಿಮಗೆ ಗುರು ಆಗ್ತದೆ. ಕಳ್ಕೊಂಡ ಮೇಲೆ ಹುಡುಕಾಡಿದ್ರೆ ಭಾಳ ಕಷ್ಟ ಆಗ್ತದೆ ಇವತ್ತಿನ ದಿವಸದೊಳಗೆ. ಅದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಮಾನ್ಯ DSP ಸಾಹೇಬರು ಕೂಡ ಮಾತಾಡ್ತಾರೆ. ವಸ್ತುಗಳನ್ನು ನಮಗೆಲ್ಲ ಒಪ್ಪಿಸಿ ಅದರ ಮಹತ್ವವನ್ನು ತಿಳ್ಕೊಂಡು ತಾವು ಆದಷ್ಟು ಜಾಗೃತರಾಗಿ ಮುಂದೆ ಯಾರಿಗೂ ಕೂಡ ಎಲ್ಲರೂ ಕೇಳಿ ಅಂತ ಘಟನೆಗಳು ಆಗದ ರೀತಿಯಲ್ಲಿ ಮುಂಜಾಗ್ರತವಾಗಿ ನಾವು ಮುನ್ನೆಚ್ಚರಿಕೆ ಕೈಗೊಳ್ಳೋದು ಭಾಳ ಬೆಸ್ಟು. ಆದಮೇಲೆ ಜನರು ತರೋದಾಗಲಿ, ಪೊಲೀಸ್ ಸ್ಟೇಷನ್ ಇಡೋದಾಗಲಿ, ಅವ್ರು ವಿಚಾರಣೆ ಮಾಡೋದು ಭಾಳ ಕಷ್ಟಕರವಾದಂಥ ಕೆಲಸ ಇವತ್ತು. ನಾವು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ಆ ರೀತಿ ಮಾಡಿ ಸಾಕಷ್ಟು ಬೆಲೆ ಬಾಳುವಂಥ ಆಭರಣಗಳನ್ನು ಮತ್ತು ಮೊಬೈಲ್ಗಳನ್ನೆಲ್ಲ ನಮ್ಮ ಸಿಬ್ಬಂದಿಯವರು, ನಮ್ಮ ಅಧಿಕಾರಿಗಳ ಡೈರೆಕ್ಷನ್ದಲ್ಲಿ, ನಿರ್ದೇಶನದಲ್ಲಿ ಎಲ್ಲ ರಿಕವರಿ ಮಾಡಿದೆ. ಈ ವಿಷಯ ಕುರಿತು ಮೊನ್ನೆ DSP ಸಾಹೇಬರು ಕೂಡ ಮಾತಾಡಬೇಕು ಅಂತ ತಿಳಿದಿದೆ. ಮೂಲ ಮಾಲೀಕರಿಗೆ, ವಾರಸುದಾರರಿಗೆ ಹಿಂದಿರಿಸತಕ್ಕಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಪೊಲೀಸ್ ಮೇಲೆ ಸಾರ್ವಜನಿಕರಿಗೆ ಭರವಸೆ ಮೂಡಲಿ, ಪೊಲೀಸ್ ಇದ್ದಾರೆ ನಮ್ಮ ರಕ್ಷಣೆಗೆ ಅಂತಕ್ಕಂಥ ಒಂದು ಭಾವನೆ ಬರಲಿ ಅಂತಕ್ಕಂಥ ಉದ್ದೇಶದಿಂದ. ಮತ್ತೆ ನಿಮ್ಮಲ್ಲಿ ಸಮಾಜದಲ್ಲಿ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಇದೆ, ಒಂದು ವ್ಯವಸ್ಥೆ ಕೆಲಸ ಮಾಡ್ತಾ ಇದೆ, ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥ ಒಂದು ಜಾಗೃತಿ, ಅವೇರ್ನೆಸ್ ಮೂಡಿಸ್ಲಿಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಗುಡ್ನೆಸ್ ನಮ್ದು ಒಳ್ಳೆಯ ಭಾವನೆ ಪರಸ್ಪರ ಬರಲಿ ಅಂತಕ್ಕಂಥದ್ದು ಅದರ ಮೂಲ ಆಶಯ. ಮತ್ತೆ ಇಲ್ಲಿ ತಮ್ಮ ಜವಾಬ್ದಾರಿನೂ PSI ಅವ್ರು ಮೆನ್ಷನ್ ಮಾಡ್ದಂಗೆ ತಮ್ಮ ಜವಾಬ್ದಾರಿನೂ ತುಂಬಾ ಜಾಸ್ತಿ ಇದೆ. ವಸ್ತುವನ್ನು ನಾವು ಸುಲಭವಾಗಿ ಕಳ್ಕೊಂಡ್ಬಿಡ್ತೀವಿ. ಕಳ್ಕೊಳ್ಳೋದು ಬಹಳ ಈಸಿ, ಕಳ್ಕೊಂಡು ವಾಪಸ್ ಸಿಗೋದು ಭಾರಿ ಕಷ್ಟ ಇದೆ. ವಾಪಸ್ ಸಿಗೋದಿಲ್ಲ. ನೀವು 10 ರೂಪಾಯಿ ಕಳ್ಕೊಳ್ಳೋದು ಬಹಳ ಈಸಿ, ಸಿಗೋದು ವಾಪಸ್ ಕಷ್ಟ ಇದೆ. ನೀವು ಮೊಬೈಲ್ ಕಳ್ಕೊಂಡು ನೋಡಿ, ಮೊಬೈಲ್ ಬೆಲೆ ಗೊತ್ತಾಗುತ್ತೆ. ಅದು ಸಿಕ್ಕಾಗ ಬಹಳ ಖುಷಿ ಆಗಿರುತ್ತೆ, ಬಟ್ ಎಲ್ಲ ಮೊಬೈಲ್ ಸಿಗಲ್ಲ. ಇಲ್ಲಿ ನಾವು ಹುಡ್ಕೊಂಡಿರ್ತಕ್ಕಂಥ ವಸ್ತುಗಳು ಎಲ್ಲವನ್ನೂ ಕಳೆದುಕೊಂಡ್ರು ಎಲ್ಲರಿಗೂ ಕೊಡಿಸ್ಲಿಕ್ಕೆ ನಮ್ಮ ಕಡೆನೂ ಸಾಧ್ಯ ಆಗಿಲ್ಲ. ಸಮ್ ಪರ್ಸೆಂಟೇಜ್ ನಮ್ದು ಡಿಟೆಕ್ಷನ್ ಆಗಿರುತ್ತೆ, 100ಕ್ಕೆ 100% ಡಿಟೆಕ್ಷನ್ ಆಗಲ್ಲ. ಕೆಲವೊಂದು ಶಾಶ್ವತವಾಗಿ ಕಳ್ಕೊಂಡು ಹೋಗ್ಬಿಡ್ತವೆ, ರಿಪೋರ್ಟ್ ಆಗಿಬಿಡುತ್ತೆ, ಸ್ಟಾಗ್ನೆಂಟ್ ಕಡತಲ್ಲಿ ಉಳ್ಕೊಂಡ್ಬಿಡುತ್ತೆ. ಅದು ಯಾವತ್ತೂ ವಾಪಸ್ ಸಿಗೋದೇ ಇಲ್ಲ. ಸಿಕ್ಕಿರ್ತಕ್ಕಂಥ ವಸ್ತುಗಳ ಸಂಖ್ಯೆ ಪ್ರಮಾಣ ತುಂಬಾ ಕಡಿಮೆ. ಸೊ ತಾವುಗಳು ಸಾರ್ವಜನಿಕರಾಗಿ ನಾನೆಲ್ಲ ದಾಂಡೇಲಿ, ನಮ್ಮ ಏನು ದಾಂಡೇಲಿ ಉಪವಿಭಾಗ ಮಟ್ಟದಲ್ಲಿ ಇದನ್ನು ಮಾಡ್ತಾ ಇದ್ದೀವಿ ನಾವು. ದಾಂಡೇಲಿ ಉಪವಿಭಾಗದ ಸಾರ್ವಜನಿಕರಿಗೆ ಮೀಡಿಯಾ ಮುಖಾಂತರ, ಪ್ರೆಸ್ ಮುಖಾಂತರ ಕೇಳ್ಕೋದಿಷ್ಟೇ, ತಮ್ಮ ವಸ್ತುಗಳ ಬಗ್ಗೆ ತಾವು ಜಾಗೃತರಾಗಿರ್ಬೇಕು. ಮೇನ್ಲಿ ಮನೆಗಳತನದ ಬಗ್ಗೆ ನೀವೇನು ಆ ವಿಚಾರದ ಬಗ್ಗೆ ಸಾಕಷ್ಟು ಪ್ರಾಪರ್ಟಿ ರಿಕವರ್ ಆಗಿದೆ. ಇಲ್ಲಿ ತಾವು ಹೊರಗಡೆ ಹೋದಾಗ ಪೊಲೀಸ್ ಸ್ಟೇಷನ್ ಇನ್ಫಾರ್ಮ್ ಮಾಡುವಂಥದ್ದು, CCTV ಹಾಕ್ತಕ್ಕಂಥದ್ದು, ಮತ್ತೆ ಮನೆ ಡೋರ್ದು ಇಂಟರ್ಲಾಕ್ ಸಿಸ್ಟಮ್ ಅನ್ನು ಹಾಕ್ತಕ್ಕಂಥದ್ದು. ನೀವು ಜೋತ್ ಬೀಳ್ತಕ್ಕಂಥ ಕೀಲಿಯನ್ನು ಹಾಕ್ತೀರಿ, ಅದು ಯಾವುದಕ್ಕೂ ಪ್ರಯೋಜನಕ್ಕೆ ಬರಂಗಿಲ್ಲ. ನೀವು ಜೋತ್ ಬೀಳ್ತಕ್ಕಂಥ ಕೀಲಿಯನ್ನು ಹಾಕಿದ್ರೆ ಏನಾಗುತ್ತೆ, ರಾತ್ರಿ ಬಂದು ಕಳ್ಳ ಏನ್ ಮಾಡ್ತಾನೆ, ಟಾರ್ಚ್ ಹಿಡ್ಬಿಟ್ಟು ನೋಡ್ತಾನೆ ಮನೆಗೆ, ಕೀಲಿ ಜೊತಾಡ್ತಾ ಇರುತ್ತೆ. ಅದ್ರ ಅರ್ಥ ಏನ್ ಬರ್ತದೆ, ಸ್ಪಷ್ಟವಾಗಿ ಮನೆಯಲ್ಲಿ ಯಾರು ಇಲ್ಲ ಅಂತಕ್ಕಂಥದ್ದು ಬಂದೇ ಬರುತ್ತೆ. ಸೊ ಇಂಟರ್ಲಾಕ್ ಹಾಕಿ ಒಳಗಡೆ ಒಂದು ಸಣ್ಣ ಲೈಟ್ ಹಾಕಿಬಿಟ್ರೆ ಮನೇಲಿ ಯಾರು ಇದ್ದಾರೆ ಅಂತ ಭಾವನೆ ಬರುತ್ತೆ. ನಾವು ಕಳ್ಳನಿಗೆ ಒಂಥರ ಮೋಸ ಮಾಡ್ಬೇಕು, ಅವನಿಗೂ ಕೂಡ ನಮ್ಮ ಮನೆ ಹತ್ರ ಬರ್ಲಾರ್ದಂಗೆ ನಾವು ನೋಡ್ಕೋಬೇಕಾಗುತ್ತೆ. ಸೊ ಅಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ಕಂಪಲ್ಸರಿ ಆಭರಣಗಳನ್ನ ಬ್ಯಾಂಕ್ ಲಾಕರ್ದಲ್ಲಿ ಇರ್ತಕ್ಕಂತಹ ವ್ಯವಸ್ಥೆಯನ್ನ ಮಾಡ್ಕೋಬೇಕು. ಒಂದಿಲ್ಲ ಒಂದು ಬ್ಯಾಂಕ್ ಇದರಲ್ಲಿ ಲಾಕರ್ ಸಿಸ್ಟಮ್ ಇದ್ದೇ ಇರುತ್ತೆ, ತಮಗೆ ಸಿಗುತ್ತೆ. ತುಂಬಾ ಕಡಿಮೆ ಬೆಲೆಗೆ ಲಾಕರ್ದು ಫೆಸಿಲಿಟಿ ಎಲ್ಲ ಬ್ಯಾಂಕ್ಗಳಲ್ಲಿ ಅವೈಲೇಬಲ್ ಇದೆ, ಎಲ್ಲರದು ಅಕೌಂಟ್ ಇರುತ್ತೆ. ಸೊ ಲಾಕರ್ದಲ್ಲಿ ಇರ್ತಕ್ಕಂಥದ್ದು ಅವಶ್ಯಕತೆ. ಹೊರಗಡೆ ಹೋದಾಗ, ಜಾತ್ರೆಗೆ ಹೋದಾಗ ಅಥವಾ ಎಲ್ಲೋ ಸಂತೆಗೆ ಹೋದಾಗ ಆಭರಣಗಳನ್ನ ಅತ್ಯಂತ ಜತನದಿಂದ ಕಾಣದೇ ಇರುವಂಗೆ ಹಾಕೊಂಡು ಹೋಗ್ಬೇಕು. ಆಭರಣ ಇರೋದೇ ತೋರ್ಸಕ್ಕೆ ಅಂತಕ್ಕಂಥ ಮನೋಭಾವ ಬೇಡ. ತಮ್ಮೆಲ್ಲ ಗೊತ್ತಿದೆ ಬಂಗಾರದ ಬೆಲೆ ಏನಾಗಿದೆ ಅಂತ ಗೊತ್ತಿದೆ. ಬಂಗಾರದ ಬೆಲೆ 1.5 ಲಕ್ಷ ದಾಟ್ತಾ ಇದೆ.
ಜಸ್ಟ್ ಒಂದು ಸಣ್ಣ ಚೈನು ಕೂಡ 1.5 ಲಕ್ಷ ಬೆಲೆ ಬಾಳುತ್ತೆ. ಮತ್ತೆ ಜನ ಕಳ್ತನ ಮಾಡ್ಲಿಕ್ಕೆ ಅವ್ರು ರೆಡಿನೇ ಇರ್ತಾರೆ, ಕಳ್ರೆ ಅವರಲ್ಲಿ ನಾವು ಬದಲಾವಣೆ ತರಲಿಕ್ಕೆ ಬಹಳ ಕಷ್ಟಪಡಬೇಕಾಗುತ್ತೆ. ಮೊಯ್ದು ನಾವು ಜೈಲಿಗೆ ಹಾಕಿದ್ರು ಕೂಡ ವಾಪಸ್ ಬಂದು ಕಳ್ತನ ಮಾಡಿರ್ತಕ್ಕಂಥ ಉದಾಹರಣೆಗಳದಾವ. ಸೊ ತಾವುಗಳು ಮಾಧ್ಯಮದ ಮೂಲಕ ಎಂಟೈರ್ ನಮ್ಮ ಪೊಲೀಸ್ ಉಪವಿಭಾಗದ ಎಲ್ಲ ಸಾರ್ವಜನಿಕರಿಗೆ ನಾನು ಮುಂಜಾಗ್ರತಾ ಕ್ರಮಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸಾಕಷ್ಟು ನಾವು ಮನೆಗೆ ಪೊಲೀಸ್ ಬಂದಾಗ ಕೂಡ ಸಾಕಷ್ಟು ನಮ್ಗೆ ತಿಳುವಳಿಕೆ ಕೊಟ್ಟಿರ್ತೀವಿ. ನಮಗೆಲ್ಲ ಗೊತ್ತಿದೆ ಏನು ಮಾಡಬೇಕು ಅಂತ ಗೊತ್ತಿದೆ, ಯಾರೂ ಮಾಡಲ್ಲ. CCTV ಹಾಕ್ತಕ್ಕಂಥ ಕೆಲಸವನ್ನ ಯಾರೂ ಮಾಡಲ್ಲ. ಒಂದು 15,000 ಖರ್ಚು ಮಾಡಿದ್ರೆ ಒಂದು 3 ರಿಂದ 4 ಒಳ್ಳೆ CC ಕ್ಯಾಮ್ರಾಗಳನ್ನ ಹಾಕೋಬಹುದು. ನಮ್ದು ಫ್ರಂಟ್ ಡೋರ್ ಕವರ್ ಆಗಂಗೆ, ಹಿಂಬದಿ ಬಾಗಿಲ ಕವರ್ ಆಗಂಗೆ, ರೋಡ್ ಕವರ್ ಆಗಂಗೆ ಯಾರು ಹಾಕೊಡಲ್ಲ. 15,000 ಎಲ್ಲೋ ಕಳಿತೀರಾ ನೀವು, ಏನೋ ಮಾಡಿ ಕಳಿತೀರಾ. 15,000 ವರ್ಷಕ್ಕೆ ಒಂದ್ಸಲ CCTV ಹಾಕಿದ್ರೆ ಸುಮಾರು 3 ರಿಂದ 5 ವರ್ಷ 10 ವರ್ಷ CCTV ಚೆನ್ನಾಗೇ ಬರುತ್ತೆ. 15,000 20,000 ಖರ್ಚು ಮಾಡಿದ್ರೆ ಪ್ರತಿ ವರ್ಷಕ್ಕೆ 2,000 ರೂಪಾಯಿ ಖರ್ಚು ಮಾಡ್ದಂಗಾಯ್ತು 10 ವರ್ಷಕ್ಕೆ. ಲೆಕ್ಕ ಹಾಕಿದ್ರೆ ತುಂಬಾ ಕಡಿಮೆ ದುಡ್ಡಿನಲ್ಲಿ ನಾವು ನಮ್ಮ ಸುರಕ್ಷತೆಯನ್ನ ಖಾತ್ರಿಪಡಿಸ್ಕೊಳ್ಬಹುದು. ಬಟ್ ಯಾರು ಮಾಡಲ್ಲ, ಮಾಡಿದ್ದನ್ನ ನೋಡಲ್ಲ. ನಾವು ಎಷ್ಟೇ ಹೇಳಿದ್ರು ಕೂಡ ಅದೇ ಕಳೆದ ಮೇಲೆ ಅಳತಾ ಸ್ಟೇಷನ್ ಬರ್ತೀರಾ, FIR ರಿಜಿಸ್ಟರ್ ಆಗುತ್ತೆ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ರಿಕವರಿ ಮಾಡೋದು ಈಗಿನ ಕಾಲದಲ್ಲಿ ತುಂಬಾ ಕಷ್ಟ ಆಗ್ತಾ ಇದೆ. ಆದರೂ ಕೂಡ ನಾವು ಇಷ್ಟೊಂದು ಪ್ರಮಾಣದ ರಿಕವರಿ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿದ್ದೀವಿ. ಇದ್ರ ಸದುಪಯೋಗನ ಪಡ್ಕೋಬೇಕು. ತಮ್ಮ ಆಸ್ತಿ ಪಾಸ್ತಿಗಳ ಬಗ್ಗೆ, ವಸ್ತುಗಳ ಬಗ್ಗೆ ಜಾಗರೂಕತೆಯಿಂದ ಇರಬೇಕು ಅಂತ ಹೇಳ್ತಾ ತಮಗೆಲ್ಲ ಒಳ್ಳೇದಾಗಲಿ ಅಂತ ಭಾವಿಸ್ತಾ 2 ಮಾತನ್ನು ಶೇಖ್. ನಮ್ಮ ತಾಯಿಯವರಿಗೆ ನವೆಂಬರ್ 2003ರಲ್ಲಿ, ನನ್ನ ಹೆಸರು ಅಬ್ಬಾಸ್ ಉಸ್ಮಾನ್ ಶೇಖ್. ನಮ್ಮ ತಾಯಿಯವರಿಗೆ ರಾಮನಗರದಲ್ಲಿ ನವೆಂಬರ್ 2023ರಲ್ಲಿ ಬಂಗಾಳದ ಆಶೆಗೆ ಒಬ್ಬಳು ಮಹಿಳೆ ಕೊಲೆ ಮಾಡಿದ್ಲು. ಕೊಲೆ ಮಾಡಿ ದೋಚ್ಕೊಂಡು ಹೋಗಿದ್ಲು. ಪೊಲೀಸ್ ಸಹಾಯದಿಂದ ಅವಳಿಗೆ ಶಿಕ್ಷೆನೂ ಆಯಿತು, ನಮ್ಮ ಬಂಗಾರ ಕೂಡ ರಿಕವರಿ ಆಗಿದೆ. ಅಷ್ಟೇ ಸರ್. ಅದ್ರದ್ದು ರಿಕವರಿ ಆಗಿದೆ, ವಾಪಸ್ ಕೊಡ್ತಾರೆ. ತಮ್ಮ ಖುಷಿಯಾಗಿಲ್ಲ. ಅವ್ರು ಜೈಲಿಗೆ ಹೋಗಿದ್ದಾರೆ. ಅವರು ಪ್ರಕರಣ ನಾವು ಯಶಸ್ವಿಯಾಗಿ ಭೇದಿಸಿದೀವಲ್ಲ, ಅದನ್ನು ಪೊಲೀಸರ ಸಹಾಯದಿಂದ, ಪ್ರಯತ್ನದಿಂದ ಆಗಲಾರದು ಅವಳಿಗೆ ಹಿಡಿಯೋದು ಕಷ್ಟಕರವಾದ ಇದಿತ್ತು. ಯಾವುದೇ ಸುಳಿವು ಕೂಡ ಇರಲಿಲ್ಲ ನಮ್ಮ ತಾಯಿಯವರಿಗೆ ಹೊಡೆದಿದ್ದು. ಪೊಲೀಸ್ ವಿಭಾಗದ ಸತತ ಪ್ರಯತ್ನದಿಂದ ಅಪರಾಧಿ ಹಿಡಿದು ಈಗ ಶಿಕ್ಷೆಗೆ ಒಳಗಾಗಿದ್ದಾರೆ ಅವರು. ನಾನು ಮತ್ತು ನನ್ನ ಕುಟುಂಬ ವತಿಯಿಂದ ಪೊಲೀಸ್ ಇಲಾಖೆಗೆ ಧನ್ಯವಾದ ಹೇಳ್ತೇನೆ. ನಮಸ್ಕಾರ. ಪ್ರಕರಣ ಇದರಲ್ಲಿ ಡಿಟೆಕ್ಷನ್ ಆಗಿದೆ 104/24 ಗುನಾ ನಂಬರ್ 104/24 ರಾಮನಗರ ಪೊಲೀಸ್ ಠಾಣೆ, ಜೊಯ್ಡಾ ಸರ್ಕಲ್, ಕಲಂ 103 BNS ಅಡಿಯಲ್ಲಿ ಅಂದ್ರೆ ಕೊಲೆ ಪ್ರಕರಣ ಇದು. ಇದರಲ್ಲಿ ಕೊಲೆ ಆರೋಪಿ ನಾವು ಪತ್ತೆ ಮಾಡಿದ್ವಿ. ಅವರು ಏನು ತಗೊಂಡ್ಬಂದಿರ್ತಕ್ಕಂತಹ ಆಭರಣಗಳನ್ನು ನಾವು ಅವರಿಂದ ರಿಕವರಿ ಮಾಡಿದ್ವಿ. ಅದನ್ನು ವಾಪಸ್ ನಾವು ಈಗ ವಾರಸುದಾರರಿಗೆ ಕೊಡ್ತಾ ಇದ್ದೀವಿ. ಜೊಯ್ಡಾ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಹರಿಹರ ಮತ್ತು ಆಗಿನ PSI ಆಗಿರ್ತಕ್ಕಂತಹ ಬಸವರಾಜ್ ಮಗ್ನೂರು ಮತ್ತೆ ಕೃಷ್ಣಕಾಂತ್ ಪಾಟೀಲ್ ಅಂತಕ್ಕಂಥವ್ರು ಈ ಪ್ರಕರಣವನ್ನು ಭೇದಿಸಿದ್ರು. ಸಿಬ್ಬಂದಿಗಳ ಪಾತ್ರ ಕೂಡ ಇದರಲ್ಲಿ ಪ್ರಮುಖವಾಗಿದೆ. ಕೂಡ ನಾವು ಆರೋಪಿಯನ್ನ ಅತ್ಯಂತ ನಿಖರವಾಗಿ ಪತ್ತೆ ಮಾಡಿ ನಮ್ಮ ಸೇಮ್ ಆಫೀಸರ್ ಚಂದ್ರಶೇಖರ್ ಹರಿಹರ, ರಾಮನಗರ ಈಗಿನ PSI ಮಹಾಂತೇಶ್ ಮತ್ತು ಹನುಮಂತ್ ಕುಡಗುಂಡಿ ಅಂತ ಇವರ ನೇತೃತ್ವದಲ್ಲಿ ನಾವು ಆರೋಪಿಯನ್ನ ಪತ್ತೆ ಮಾಡಿ ಅವರಿಂದ ರಿಕವರ್ ಮಾಡಿರ್ತಕ್ಕಂತಹ ಆಭರಣಗಳಿವು. ಮನಸ್ಸಿಗೆ ಪೊಲೀಸರಿಗೆ ಧನ್ಯವಾದ ಹೇಳ್ತೇನೆ. ನಾವು ಒಳ್ಳೆ ಸಂಸ್ಕೃತವಾದ ಕೇಸ್ನಲ್ಲಿ ಭಾಳ ಕಷ್ಟಕರವಾದ ಬೇಗನೆ ಇದು ಮಾಡ್ಕೊಂಡು ಮಾಡಿಕೊಟ್ಟಿದ್ದಕ್ಕೆ ಅವರು ಯಾರಿಗೂ ಮಾಡಿದರೆ ಅವರಿಗೆ ಹೆಚ್ಚಿನ ಮಟ್ಟದ ಶಿಕ್ಷೆ ಆಗಿ ಅವರಿಗೆ ಇದಾಗಲಿ ಅಂತ ನಾನು ಹೇಳಿ ಬಯಸ್ತೇನೆ. ನಾನು ನನ್ನ ಮೊಬೈಲ್ ಡಿಸೆಂಬರ್ 2024ರಲ್ಲಿ ಕಳೆದಿತ್ತು. ನಾನು ಟೌನ್ ಪೊಲೀಸ್ ಸ್ಟೇಷನ್ಗೆ ಅಪ್ರೋಚ್ ಮಾಡಿದ್ದೆ. ಅವರು ಸಾಕಷ್ಟು ಕ್ರಮ ತೆಗೆದು ನನ್ನ ಮೊಬೈಲ್ ಬಳೆಗೊಳಿಸಿದ್ದಾರೆ. ಎಂಟೈರ್ ಪೊಲೀಸಿಗೆ ನಾನು ಧನ್ಯವಾದ. ಇದು ಹಳಿಯ ರಸ್ತೆಯಿಂದ. ಸೊ ಆ ಒಂದು ಬೈಕ್ ರಿಕವರಿಯಿಂದ ಟೋಟಲ್ 6 ಬೈಕ್ ರಿಕವರಿ ಆಗಿತ್ತು ಕಳ್ತನ. ಇದು ಬೇರೆ ಬೇರೆ ಪ್ಲೇಸಿಂದ. ಒಂದು ರಾಯಲ್ ಎನ್ಫೀಲ್ಡ್, ನೆಕ್ಸ್ಟ್ HF ಡಿಲಕ್ಸು, ನೆಕ್ಸ್ಟ್
ಹೀರೋ ಸ್ಪ್ಲೆಂಡರ್ ಪ್ಲಸ್, ಈಗ ವಿವಿಧ ರೀತಿ ಹೀರೋ HF ಡಿಲಕ್ಸ್, ಸೊ ವಿವಿಧ ರೀತಿ ಟೋಟಲ್ 6 ಬೈಕನ್ನು ರಿಕವರಿ ಮಾಡಿದ್ವಿ. ಸೊ ನಮ್ಮ ಕಂಪ್ಲೇಂಟ್ ಬಂದಿದ್ದಾರೆ, ಕೆಳಗಡೆ ಬೈಕ್ ಇದೆ, ಅವ್ರ ಸಮಕ್ಷಮ ವಾರಸ್ದಾರಿಗೆ ಬೈಕನ್ನು ಹಸ್ತಾಂತರ ಮಾಡಿಸ್ತೀವಿ.